ಶೇಂಗಾ ಚಟ್ನಿ ಮಾಡಲಿಕ್ಕೆ ನಾನು ಈ ಕಪ್ಪಿಂದ 2 ಕಪ್ಪಷ್ಟು ಶೇಂಗಾ ಬೀಜವನ್ನು ಈ ಥರ ಕೆಂಪಗೆ ಹುರ್ಕೊಂಡಿದ್ದೀನಿ. ಇದನ್ನು ಸಿಪ್ಪೆ ತೆಗೆದು ಬೇಳೆ ಮಾಡ್ಕೋಬೇಕು. ಈ ಥರ ಕಲ್ಲಿಂದ ಈ ಥರ ಹೀಗೆ ಸಿಪ್ಪೆಯನ್ನು ಬಿಡಿಸ್ಕೋಬೇಕು. ಒಂದು 6 ಒಣಮೆಣಸಿಕಾಯಿನ ಬಾಣಲಿಗೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಶೇಂಗಾ ಚಟ್ನಿ ಮಾಡಲಿಕ್ಕೆ ಒಂದು 20ರಿಂದ 25 ಬೆಳ್ಳುಳ್ಳಿ ಹೆಸರು, ಒಂದು 20ರಿಂದ 25 ಕರಿಬೇವು ತೊಗೊಂಡಿದ್ದೀನಿ. ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ. ಒಂದು 5ರಿಂದ 6 ಹುರಿದಿರ್ತಕ್ಕಂಥ ಮೆಣಸಿನಕಾಯಿನ ಹಾಕ್ಕೊಳ್ತಾಯಿದ್ದೀನಿ. ಈ ಥರ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕೇರ್ಕೊಂಡು ಶೇಂಗಾ ಬೀಜ ರೆಡಿ ಮಾಡ್ಕೊಂಡಿದ್ದೀನಿ ಬೇಳೆನ. ಸೊ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫಸ್ಟ್ ಮಿಕ್ಸಿ ಮಾಡ್ಕೊಬೇಕು. ಮೆಣಸಿಕಾಯಿ ಮಿಕ್ಸಿ ಮಾಡಿಕೊಂಡು ನಂತರ ಬೆಳ್ಳುಳ್ಳಿ, ಶೇಂಗಾ, ಉಪ್ಪು ಹಾಕ್ಕೊಳ್ಬೇಕು. ಈಗ ಮೆಣಸಿಕಾಯಿ ಆಗಿದೆ. ನಾನು ಬೆಳ್ಳುಳ್ಳಿ, ಉಪ್ಪು ಮತ್ತು ಕರಿಬೇವು ಹಾಕ್ಕೊಳ್ತೇನೆ. ಈಗ ಇದಕ್ಕೆ ಶೇಂಗಾ ಸಹಿತ ಹಾಕ್ಕೊಳ್ತಾಯಿದ್ದೀನಿ. ಸಹಿತ ಮನೇಲಿ ಇದೇ ಥರ ಚಟ್ನಿ ಪುಡಿಯನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.